ಒಂದೇ ಸೆಕೆಂಡ್ ನಿಂತ್ಕೊಂಡಿದ್ದು ನಾನು ಫುಲ್ ಅವಾಗಲೇ ನೆಂದೋಗಿದ್ದೀನಿ. ಎಷ್ಟು ಜನ ಬಂದಿದ್ದಾರೆ ನೋಡಿ. ನಾವು ಬಂದಾಗ ಒಂದೇ ಒಂದು ಗಾಡಿ ಕೂಡ ಇರಲಿಲ್ಲ. ಈಗ 1:15 ಟೈಮು ಮಧ್ಯಾಹ್ನ, ಸೇತುವೆ ಫುಲ್ಲು ಜನ ನಿಂತ್ಕೊಂಡಿದ್ದಾರೆ. ರಾಮ ಬರ್ತಾನೆ ಬರ್ತಾನೆ ರಾಮ ಬರ್ತಾನೆ, ರಾಮ ಬರ್ತಾನೆ ಬರ್ತಾನೆ ರಾಮ ಬರ್ತಾನೆ, ನನ್ನ ಗುರಿಸಲ ಭಾಗ್ಯೆಂದು ತೇರೆ. ಇದು ನಮ್ಮೂರಿನ ತುಂಬ ಹಳೆಯದು. ನಾನು ಚಿಕ್ಕವನಿದ್ದಾಗಲಿಂದ ಇದೆ, ಅದಕ್ಕಿಂತ ಹಳೆಯದು. ಇವಾಗೆಲ್ಲ ಒಂದು ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಮುಂಚೆ ಫಸ್ಟ್ ಇಲ್ಲಿ ನೋಡಿ, ಇಲ್ಲ ಮಾವಿನ ತೋಪಿದೆ ನೋಡಿ. ಇದೆಲ್ಲ ಇಲ್ಲಿ ಮಾವಿನ ತೋಪಿತ್ತು, ಇನ್ನೂ ಚೆನ್ನಾಗಿತ್ತು. ಇನ್ನೂ ದೊಡ್ಡ ದೊಡ್ಡ ಮರಗಳು ಈ ಕಡೆ ಎಲ್ಲ ಇತ್ತು. ಈ ಕಡೆಯಿಂದ ನೋಡಿ ಅಲ್ಲಿಂದ ಇಳ್ಕೊಂಡು ಹೋಗ್ಬೋದಾಯಿತು ಇದಕ್ಕೆ ಒಳಗೆ. ಇವಾಗ ಅದೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮತ್ತು ಈ ರೋಡ್ ಇದೆಯಲ್ಲ, ಈ ರೋಡು ಸೀದಾ ಡ್ಯಾಮ್ಗೆ ಹೋಗೋದು ನೋಡಿ. ಅಲ್ಲೆಲ್ಲ ಗೇಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈಗ ನಮ್ಮ ಮುಂಚೆ ಚಿಕ್ಕವರಿದ್ದಾಗಲೆಲ್ಲ ಹಂಗೆ ಹೋಗ್ತಾಯಿದ್ದು ಇದಕ್ಕೆ ಡ್ಯಾಮಿಗೆ. ಸೊ ಇದೇ ನೋಡಿ, ಇಲ್ಲೇ ಸೇತುವೆ ಇರೋದು ಇದೇನೆ. ನನಗಂತೂ ತುಂಬ ಮೆಮೊರೀಸ್ ಇದೆ ಇಲ್ಲಂತೂ. ಇಲ್ಲೇ ಕ್ರಿಕೆಟ್ ಆಡ್ತಾ ಇದ್ದಿದ್ದು ಈ ಮಾವಿನ ತೋಪಲ್ಲಿ. ಒಂದ್ಸತಿ ತಲೆ ಸುತ್ತ ಬಿದ್ದುಬಿಟ್ಟಿದೆ, ಹುಷಾರಿಲ್ಲದೆ ಇದ್ದು ಕ್ರಿಕೆಟ್ ಆಡಕ್ಕೆ ಬಂದಿದೆ. ಇಷ್ಟೆಲ್ಲ ತುಂಬ ಮೆಮೊರೀಸ್ ಇದೆ. ಸೊ ಎಲ್ಲ ಹೇಳ್ತೀನಿ, ನಮ್ಮ ಮನೆ ತೋರಿಸ್ತೀನಿ, ನಾನು ಹುಟ್ಟಿದ ಮನೆ. ಅದೆಲ್ಲ ತೋರಿಸಾದ್ಮೇಲೆ ನಿಮಗೆ ಫುಲ್ ಕತೆ ಹೇಳ್ತೀನಿ. ಒಂದು ಸೂಪರ್ ವಿಷಯ ಅಂದರೆ ಡ್ಯಾಮ್ ಹತ್ರ ಬಿಡ್ತಿದ್ದಾರೆ. ಸೊ ಫುಲ್ ಡ್ಯಾಮ್ ಹತ್ರನೇ ಹೋಗ್ಬೋದು. ಇವತ್ತು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸ್ಟೇಟ್ಯೂ ನೋಡಿ, ಇದೆ ಗೇಟು, ಇದೆ ಎಂಟ್ರೆನ್ಸ್ ಆ್ಯಕ್ಚುಲಿ. ಸೊ ಇಲ್ಲಿಂದ ಹೋಗಬೇಕು. ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಆದರೂ ನಡಿಬೇಕು. ಸಿನಿಮಾ ಅಶ್ವಿನಿ ಇವಾಗ ಒಂದು ಕಂಪ್ಯಾರಿಸನ್ ಮಾಡಿದ್ದು. ಅಲ್ಲಿ ಹೀಗೆ ಫೋರ್ಸಾಗಿ ಬಿದ್ದು ಹಿಂಗೆ ಎದ್ದೇಳ್ತಾ ಇದೆಯಲ್ಲ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ, ಅದು ನೀನಂತೆ. ಆ ಅಣೆಕಟ್ಟು ಹಿಂದೆ ಇದೆಯಲ್ಲ, ಬ್ಯಾಕ್ ವಾಟರ್ಸ್ ಸ್ಟಿಲ್ ಆ್ಯಂಡ್ ಕಾಮ್, ಅದು ನಾನಂತೆ. ಆಯಿತಾ? ಆ ಅಣೆಕಟ್ಟಿದೆಯಲ್ಲ, ಅದು ನಮ್ಮಿಬ್ಬರ ಮಧ್ಯೆ ಇರೋ ಪ್ರೀತಿ ಅಂತೆ. ಓಕೆನಾ? ಜನರೇ ನೀವೇ ಹೇಳಿ ನ್ಯಾಯ. ಮೇಡಮ್ ಕೋಪ ಮಾಡ್ಕೊಂಡಿದ್ದಾರೆ ಇವತ್ತು ಸ್ವಲ್ಪ. ನಡೆದಲ್ಲ ಸೀಬೆಕಾಯಿ ತೋಟ, ಸೀಬೆಕಾಯಿ ಮತ್ತು ಪೊಮೊಗ್ರಾನೇಟ್ ಎಲ್ಲ ತೋಟ. ಒಂದು 200-300 ಎಕರ್ಸ್ ಇದೆ ಇದು ಫುಲ್ಲು ಜಾಗ. ರೀಲ್ಸಿಂಗ್ ಮಾಡ್ಕೊತಾ ಇದ್ದಾಳೆ, ನಾನು ಬ್ಲಾಗಿಂಗ್ ಮಾಡ್ಕೊತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಣ. 4000 ವಾಚಿಂಗ್ ಅವರ್ಸ್ ಬರಲಿ. ಸ್ವಲ್ಪ ನಮ್ಮದು ಮಾನಿಟೈಸ್ ಆಗಲಿ. ಆ್ಯಕ್ಚುಲಿ ಮಾಡ್ತಿರೋದು ಮೆಮೊರೀಸ್ಗೋಸ್ಕರ, ಬಟ್ ಮಾನಿಟೈಸ್ ಆದರೂ ಚೆನ್ನಾಗಿರೋದಲ್ಲ, ಒಂಥರ ಫೀಲಿಂಗ್, ಏನೋ ಅಚೀವ್ ಮಾಡ್ತಾ ಇದ್ದೀವಿ ಅಂತ, ಒಂದು ಮೈಲ್ ಸ್ಟೋನ್ ರೀಚ್ ಆದ್ವಿ ಅಂತ. ಸೊ ನಮಗೂ ಖುಷಿಯಾಗತ್ತೆ. ಸೊ ದಯವಿಟ್ಟೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಕನ್ನಡ ಯಾವುದೇ ಚಾನಲ್ ಏನೇ ಕಂಟೆಂಟ್ ಆಗ್ತಾಯಿದ್ರು ಕನ್ನಡದವ್ರನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ಮಳೆ, ಇಲ್ಲಿ ಹೆಂಗೆ ಅಂದರೆ ಬರ್ತಾ ಇದ್ದಂಗೆ ನಿಮಗೆ ನೆಂದೋಗಕ್ಕೆ ಶುರು ಆಗ್ತೀರಾ ನೀವು. ಯಾಕಂದರೆ ಅದು ಅಷ್ಟು ಜೋರಾಗಿ ಬೀಳ್ತಾ ಇರೋದ್ರಿಂದ ಅದು ಮಳೆ ಥರ ಮೇಲೆ ಬೀಳ್ತದೆ ಎಲ್ಲರ ಮೇಲೆ. ಸೌಂಡ್ ಕೇಳಿಸ್ತಾ ಇದೆ ಅಂತ ಅನಿಸುತ್ತೆ, ಸ್ವಲ್ಪದಲ್ಲೇ ತೋರಿಸ್ತೀವಿ. ಸೊ ಫಸ್ಟ್ ಎಲ್ಲರದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ. ಹೆಂಗಿದೆ ಅಮ್ಮ? ಇನ್ನು ಹತ್ರ ಹೋಗ್ಬೇಕಾ? ಹೇಗಿದೆ? ಮಳೆ ಬರ್ತಾ ಇದೆಯಾ? ಎಷ್ಟು ಫೋರ್ಸ್ ಇದೆ ಅಲ್ಲ. ನಮ್ಮ ಮಾವಗೆ ಫೋನ್ ಮಾಡಿದ್ದಾಳೆ ಅರ್ಚನಾ. ಅಲ್ಲಿ ಯಾರು ಹೋಗಿದ್ದಾರೆ, ಮೇಲೆ ಯಾರು ಹೋಗಿದ್ದಾರೆ. ಇಲ್ಲೆಲ್ಲ ನೋಡಿ ಜನ ಫುಲ್ಲು, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಫುಲ್ಲು ಮಳೆ ಥರ ಬೀಳ್ತಾ ಇದೆ ಇಲ್ಲಿ. ನಿಮಗೆ ಎಷ್ಟು ಕೇಳಿಸ್ತಾ ಇದೆ ಎಷ್ಟು ಕೇಳಿಸ್ತಿಲ್ಲ ಗೊತ್ತಿಲ್ಲ ನನಗೆ. ನಾನಂತೂ ನೆಂದೋಗಿದ್ದೀನಿ. ಮಾ ಹುಷಾರು, ಗಾಳಿ ಕೊಟ್ಟೋಗುತ್ತೆ. ಅದನ್ನ ಹೇಳಿದ್, ಗಾಳಿ ಕೊಟ್ಟೋಗುತ್ತೆ.
ನೆನೀರಿ ಪರವಾಗಿಲ್ಲ, ಬಟ್ ಅದು ಹೊಟ್ಟೋಗುತ್ತೆ. ಅಷ್ಟೇ ಒಂದೇ ಸೆಕೆಂಡ್ ನಿಂತ್ಕೊಂಡಿದ್ದು ನಾನು, ಫುಲ್ ಅವಾಗಲೇ ನೆಂದೋಗಿದ್ದೀನಿ. ಏನು ಕಾಣಿಸ್ತಾನೆ ಇಲ್ಲ ಯಪ್ಪ. ಹಾಲು 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 ಬರ್ತಾ ಇದೆ ಫ್ರೆಂಡ್ಸ್, ಹಾಲು ಎಷ್ಟು ಫೋರ್ಸ್ ಇದೆ ನೋಡಿ. ನಿಮ್ಗೆ ನೋಡಿ ಇಲ್ಲಿ ಈ ಡ್ಯಾಮ್ದು ಎಲ್ಲ ಥರ ಡೀಟೇಲ್ಸ್ ಕೂಡ ಇಲ್ಲಿದೆ. ಸೊ ಒಟ್ಟು ಈ ಅಣೆಕಟ್ಟಿರೋದು 15,000 ಅಡಿ ಎತ್ತರ ಇರೋದು. ಮತ್ತು ಲೆಂತ್ ಆಫ್ ದ ಅರ್ಥನ್ ಡ್ಯಾಮು ಡ್ಯಾಮ್ ಕೆಳಗಡೆ ಎಷ್ಟಿದೆ ಅಂದರೆ 10,000 ಅಡಿ. ಒಟ್ಟು 15 ಒಂದು 10 25,000 ಅಡಿ ಒಟ್ಟು ಇರೋದಿದೆ. ಫೌಂಡೇಶನ್ 10,000 ಅಡಿ ಇದೆ. ಇದು ಬಂದುಬಿಟ್ಟು ಡೇಂಜರ್ ಗ್ಯಾಲರಿ ಅಂತ. ಇದು ಆ್ಯಕ್ಚುಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ನು. ಇಲ್ಲಿಂದ ಈ ಗುಹೆನಲ್ಲಿ ನಡ್ಕೊಂಡು ಹೋದರೆ ಸೊ ಅಲ್ಲಿ ಚೆನ್ನಾಗಿ ಬಿಡೋದು. ನಾವಪ್ಪ ಚಿಕ್ಕವರಿದ್ದಾಗ ಬಂದಿದ್ರಂತೆ ಇಲ್ಲಿಗೆ. ಫೌಂಡೇಶನ್ ಆಗ್ತಾ ಇತ್ತಲ್ಲ ಈ ಡ್ಯಾಮ್ದು, ಅವಾಗ ಬಂದಿದ್ದಂತೆ 1964-65 ಅಂತ ನಮ್ಮ ತಾತ ಹೇಳ್ತಾರೆ. ಕರೆಕ್ಟಾಗಿ ಡೀಟೇಲ್ಸ್ ತೆಗೆದುಬಿಟ್ಟು ನಾನು ವೀಡಿಯೋಲಿ ಹಾಕ್ತೀನಿ. ಬಟ್ ಇದ್ರದ್ದು ಕತೆ ಏನು ಅಂದರೆ, ಈ ಡ್ಯಾಮ್ ಕಟ್ಟೋಕ್ಕೆ ಕರ್ನಾಟಕ ಗೌರ್ಮೆಂಟ್ ಹತ್ರ ದುಡ್ಡಿರಲಿಲ್ಲ. ಆವಾಗ ಕರ್ನಾಟಕ ಸ್ಟೇಟ್ ಲಾಟ್ರಿ ಅಂತ ಒಂದು ಇದು ಮಾಡಿ 1 ರೂಪಾಯಿಗೆ ಲಾಟ್ರಿ ಬಿಟ್ಟು, ಆ ಲಾಟ್ರಿದಲ್ಲಿ ಬಂದಿದ್ದು ದುಡ್ಡನ್ನ ತಗೊಂಡು ವೀರೇಂದ್ರ ಪಾಟೀಲ್, ಅವಾಗಿನ ನಮ್ಮ ಚೀಫ್ ಮಿನಿಸ್ಟ್ರು, ಈ ಅಣೆಕಟ್ಟನ್ನ ಕಟ್ಟಿಸಿದ್ರು ಅಂತ ನಮ್ಮ ಅಪ್ಪ ಹೇಳ್ತಾರೆ. ಸೊ 1964 ಫೌಂಡೇಶನ್ ಅಂದರೆ ಆಲ್ಮೋಸ್ಟ್ 50 ಇಯರ್ಸ್ ಆಗ್ತಾ ಬಂತು. ಇದಕ್ಕೆ 50 ಇಯರ್ಸ್ಗಿಂತ ಜಾಸ್ತಿ ಆಗಿದೆ. ಸೊ ನೋಡಿ, ಇದು ನಮ್ಮ ಗೊರೂರು ಡ್ಯಾಮ್, ಹೇಮಾವತಿ ಡ್ಯಾಮು. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಬನ್ನಿ ಅಲ್ಲಿ ನಮ್ಮ ಜೊತೆ ಬಂದಿರೋರ ಜೊತೆ ಸ್ವಲ್ಪ ಸಂದರ್ಶನ ಮಾಡೋಣ. ಅವ್ರನ್ನ ಯಾವ ಥರ ಇತ್ತು ಅಂತ ಕೇಳೋಣ. ಸೊ ಎಲ್ಲ ಯಾವ ಥರ ಇತ್ತು ಎಕ್ಸ್ಪೀರಿಯೆನ್ಸು? ನೋ ವರ್ಡ್ಸಾ? ನೋ ಕಮೆಂಟ್? ಒಂದು ರೇಜಿಗಿದೆ ಅಲ್ಲಿ ಫೋರ್ಸ್ ಇದೆಲ್ಲ. ಜಸ್ಟ್ ಸೈಲೆಂಟಾಗಿ ಅಬ್ಸರ್ವ್ ಮಾಡಬೇಕು, ಎಂಜಾಯ್ ಮಾಡಬೇಕು. ಆ್ಯಂಡ್ ಒಂಥರ ಏನೋ ಲಕ್ಕಿಯಾಗಿ ಫೀಲ್ ಆಗಬೇಕು. ನನಗೆ ಅನಿಸಿದೆ. ಸಿಂಹ ನಿಮಗೆ ಸಕ್ಕರ ಇತ್ತು. ಸಕ್ಕರ ಎಕ್ಸ್ಪೀರಿಯೆನ್ಸಾ? ನಿನ್ನೆ ಮಿಸ್ ಆಗತ್ತೆ ಅಂತ ಅನ್ಕೊತಾ ಇದ್ದೀನಿ. ನಾನಂತೂ ಫುಲ್ ಎಂದು ಹೋಗಿದ್ದೀನಿ. ಅರ್ಚನ ಅರ್ಧ, ಇವರೆಲ್ಲ ಹತ್ರ ಬರಲಿಲ್ಲ. ಅಮ್ಮು ಅವಳು ನಾಳೆ ಎಕ್ಸಾಮ್ ಇದೆ, ಎಕ್ಸಾಮ್ ಹಿಡ್ಕೊಂಡು ಬಂದಿದ್ದಾಳೆ ಇದನ್ನ ನೋಡೋಕ್ಕೆ ಅಂತ. ವರುಣ್ ಶ್ರೀನಿವಾಸ್ ಸಕ್ಕರ ಆಯ್ತಾ? ದೂರದಿಂದ ನೋಡೋಕ್ಕೆ ಇಲ್ಲಿಗೆ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆಲ್ಲ, ತುಂಬ ಡಿಫ್ರೆನ್ಸ್. ಅಲ್ಲಿಂದನೇ ವಾವ್ ಅಂತ ಅಂತೀವಿ, ಇಲ್ಲಿಗೆ ಬಂದಾದ್ಮೇಲೆ ಯಾರೋ ನಡ್ಕೊಂಬರಲ್ಲ, ನನಗೆ ಕಾಲು ನೋಡ್ತಾಯಿದೆ ನೆನ್ನೆ ನಡೆದು ಅಂತ ಅಂದು. ಇವಾಗ ವರ್ತ್ ಅನಿಸ್ತಾ ಇದೆಯಾ ಆಂಟಿ? ಏನು ಅನಿಸ್ತು ಆಂಟಿ? ಚೆನ್ನಾಗಿದೆಯಾ? ನಮ್ಮೂರು ಇಷ್ಟ ಆಯ್ತಾ? ಎಷ್ಟು ಜನ ಬಂದಿದ್ದಾರೆ ನೋಡಿ. ನಾವು ಬಂದಾಗ ಒಂದೇ ಒಂದು ಗಾಡಿ ಕೂಡ ಇರಲಿಲ್ಲ. ಈಗ 1:15 ಟೈಮು ಮಧ್ಯಾಹ್ನ, ಸೇತುವೆ ಫುಲ್ಲು ಜನ ನಿಂತ್ಕೊಂಡಿದ್ದಾರೆ. ಎಲ್ಲ ಕಡೆ ಜನ ನೋಡಿ. ಇದು ಎಂಟ್ರೆನ್ಸ್ ಹತ್ರ ಫುಲ್ ಜನ ಇದ್ದಾರೆ. ಎಲ್ಲ ಥರ ಸ್ಟಾಲ್ಸ್ ಇದೆ ತಿನ್ನಕ್ಕೆ. ಒಳ್ಳೆ ವ್ಯಾಪಾರ ಇವಾಗ, ಬಿಸ್ನೆಸ್ ಇಟ್ಟವ್ರು ನೋಡಿ. ಇದು ಹಳೆ ಸೇತುವೆ. ಇದು ನೀರು ಹೋಗ್ತಾರೆ ನೋಡಿ. ಇದು ಹಳೆ ಸೇತುವೆ, ಇದು ಹೊಸ ಸೇತುವೆ ಇವಾಗ ಮಾಡಿದ್ದು ರೀಸೆಂಟಾಗಿ. ಇದೆ ನಾನು ಹುಟ್ಟಿದ ಮನೆ. ಮುಂಚೆ ಈ ಥರ ಇರಲಿಲ್ಲ ಇದು, ಈಗೆಲ್ಲ ಫುಲ್ ಚೇಂಜ್ ಆಗಿದೆ. ಇದೆ ನೋಡಿ ನಮ್ಮ ಮನೆ ಫುಲ್ ಇಷ್ಟು. ಇವಾಗ ಇದು ಹಂಚಿನ ಮನೆಯೇ ಇರೋದು.
ನಮ್ಮ ಮನೆ ಇಟ್ಲು ಮುಂಚೆ ಇಲ್ಲೂ ಓಪನಿಂಗ್ ಇತ್ತು, ಇವಾಗ ಅಲ್ಲಿ ಮುಚ್ಚಿಬಿಟ್ಟಿದ್ದಾರೆ. ಸೊ ಅಲ್ಲಿಂದ ಅಲ್ಲಿ ಹೋಗ್ಬಿಡ್ತೀವಿ ನಾವು, ಈ ಕಡೆಯಿಂದನೇ ಹಿಂಗೆ ಹೋಗ್ಬಿಡ್ತಾ ಇದ್ವಿ ಒಳಗೆ ಹೋಗಿ ಈ ಕಡೆ. ಅಲ್ಲಿದ್ಯಾ ಜಾಗ? ಅಲ್ಲಿತ್ತು ಮುಂಚೆ, ಇವಾಗ ಕ್ಲೋಸ್ ಮಾಡಿದ್ದಾರೆ. ಅಲ್ಲೊಂದು ಗೇಟ್ ಇತ್ತು ಚಿಕ್ಕದು, ಮರದ ಗೇಟು. ಇದೇನಿದು? ಇದು ಆ್ಯಕ್ಚುಲಿ ದನದ ಕೊಟ್ಟಿಗೆ ಇದ್ದಿದ್ದು. ಆ್ಯಕ್ಚುಲಿ ದನದ ಕೊಟ್ಟಿಗೆ ಇತ್ತು, ಇವಾಗ ಏನೋ ಸ್ಟೋರ್ ರೂಮ್ ಥರ ಏನೋ ಮಾಡ್ಕೊಂಡಿದ್ದಾರೆ. ಆ ಕಡೆ ಡ್ಯಾಮ್ ಕಾಣಿಸುತ್ತಾ? ಆ ಕಡೆ ಹೋಗ್ಬೋದಾ? ಇನ್ನು ಆ್ಯಕ್ಚುಲಿ ಫಸ್ಟಲ್ಲಿ ನಮ್ಗೆ ಇಲ್ಲಿಂದಾನೇ ಒಳ ಎಲ್ಲ ಕಾಣಿಸೋದು, ಬ್ರಿಡ್ಜ್ ಎಲ್ಲ ಕಾಣಿಸೋದು. ತುಂಬ ಏನೇನೋ ಬೆಳ್ಕೊಂಬಿಟ್ಟಿದೆ, ಇವಾಗ ಕಾಣಿಸಲ್ಲ. ಸೊ ಇದು ನಾನು ಹುಟ್ಟಿದ ಮನೆ. ಸೊ ಹಂಗಿಲ್ಲಿ ತುಂಬ ಮೆಮೊರೀಸ್ ಇದೆ. ತುಂಬ ಚೇಂಜ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಮುಂಚೆ ದಿನ ಹಳೆಯ ಮನೆ, ಹೆಂಚಿನ ಮನೆ ಇತ್ತು, ಸಖತ್ ಮೆಮೊರೀಸ್ ಇದೆ. ನಮ್ಮ ಕಸಿನ್ಸ್ ಎಲ್ಲ ಸಮ್ಮರ್ ಹಾಲಿಡೇಸ್ ಹಾಕ್ಬಿಟ್ರೆ ಇಲ್ಲಿಗೆ ಬರ್ತಾಯಿದ್ವಿ. ಇಲ್ಲಿಗೆ ಬಂದು ಫಸ್ಟ್ ಮಾಡ್ತಿದ್ದೇನೆ ಅಂಗಡಿಗೆ ಹೋಗ್ತಿದ್ವಿ. ನಮ್ಮ ಮಾವಂದು ಪ್ರಾವಿಷನ್ ಸ್ಟೋರ್ ಇದೆ, ಅಲ್ಲಿಗೆ ಹೋಗ್ತಾಯಿದ್ವಿ. ಚೆನ್ನಾಗಿ ಎಲ್ಲ ಕುರುಕುಲೆಲ್ಲ ತಿಂದ್ಬಿಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಹೊಳೆ ಹತ್ರ ಹೋಗ್ಬಿಡ್ತಾಯಿದ್ವಿ. ಹೊಳೆ ಹತ್ರ ಹೋಗಿ ನಾನು ಸ್ವಿಮ್ಮಿಂಗ್ ಕಲ್ತಿದ್ದೆ ಇಲ್ಲಿ, ಈ ಹೊಳೆನಲ್ಲೇ ಸ್ವಿಮ್ಮಿಂಗ್ ಕಲ್ತಿದ್ದೆ. ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲರೂ ಇವಾಗಲೂ ನಾನು ಫುಲ್ ಜೋರಾಗಿ ಹೊಡಿತೀನಿ, ಹಿಂಗೆ ಫುಲ್ಲು ಜೋರಾಗಿ ನೀರೆಲ್ಲ ಯಾರತ್ತ. ಅದಕ್ಕೆ ಕೆರೆ ಅಂತ ಕರೀತಾರೆ. ನಾನು ಅದಕ್ಕೆ ಹೇಳ್ತೀನಿ, ನಾನು ಕಲ್ತಿದ್ದೆ ಹೊಳೆನಲ್ಲಿ. ನೀವೆಲ್ಲ ಪ್ರೊಫೆಷ್ನಲ್ ಆಗಿ ಸ್ವಿಮ್ಮಿಂಗ್ ಪೂಲಲ್ಲಿ ನಾನು ಕಲ್ತಿದ್ದೆ ಹೊಳೆನಲ್ಲಿ ಅಂತ. ಮತ್ತು ಡ್ಯಾಮ್ಗೆ ಈ ಕಡೆಯಿಂದ ಎಂಟ್ರೆನ್ಸ್ ಇತ್ತು. ಬೆಳಗ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ತೋರಿಸಿದ್ನಲ್ಲ, ಅಲ್ಲಿಂದ ಎಂಟ್ರೆನ್ಸ್ ಇತ್ತು. ನಾವು ಅಲ್ಲಿಂದ ನಡ್ಕೊಂಡು ಹೋಗ್ತಾಯಿದ್ವಿ. ನಾವೆಲ್ಲ ಫುಲ್ ಕಸಿನ್ಸ್ ಒಂದು 10-15 ಜನ ನಡ್ಕೊಂಡು ಹೋಗ್ತಾಯಿದ್ವಿ. ಫುಲ್ ಮಾತಾಡ್ಕೊಂಡು ಅಲ್ಲಿ ಅಕ್ಕಿ ಗೂಡೆಲ್ಲ ಇರ್ತಾಯಿತ್ತು, ಅದನ್ನೆಲ್ಲ ಕಿತ್ಕೊಂಡು ಬಂದು ಅದನ್ನು ಬೆಂಗಳೂರು ತೊಗೊಂಡೋಗಿ ಅದನ್ನು ಎಷ್ಟೊಂದು ದಿವಸ ಹಿಡ್ಕೊಂಡು ಆಮೇಲೆ ಅದೆಲ್ಲೋ ಕಳೆದು ಹೋಗ್ತಾಯಿತ್ತು. ಆಮೇಲೆ ಪಾತ್ರೆ ತೊಳೆಯೋಕೆ ಹೋಗೋಣ ನಮ್ಮ ಆಂಟಿ ಎಲ್ಲರೂ. ಆಗ ಈ ಮುಸ್ರೆ ಪಾತ್ರೆ ಇರುತ್ತಲ್ಲ, ಅನ್ನದ್ದು ಮತ್ತು ಮುದ್ದೆಲ್ಲ, ಆ ಪಾತ್ರೆನ ಫಸ್ಟ್ ತೊಗೊಂಡೋಗ್ಬಿಟ್ಟು ಒಳ್ಳೆದಂಗೆ ಇಟ್ಬಿಟ್ಟು ಒಂದು ಕೈಯಲ್ಲಿ ಪ್ಲೇಟ್ ಇಟ್ಕೊಳ್ಳೋದು. ಆ ಮುಸ್ರೆನ ತಿನ್ನೋಕ್ಕೆ ಅಂತ ಎಲ್ಲ ಮೀನುಗಳು ಬರುತ್ತೆ, ಟಕ್ಕನೆ ಮುಚ್ಚಿಬಿಡೋದು. ಅದನ್ನು ತೊಗೊಂಬಂದು ಇಲ್ಲಿ ತೊಟ್ಟಿಗೆ ಹಾಕ್ಕೊಂಡು ನಾವು ಇರೋ ತನಕ ಅದಕ್ಕೆ ಆಟ ಆಡ್ಕೊಂಡು ಅದ್ರ ಜೊತೆ ಇರ್ತಾಯಿದ್ವಿ. ತುಂಬ ಮೆಮೊರೀಸ್ ಇದೆ. ಕ್ರಿಕೆಟು, ನಾನಂತೂ ಕ್ರಿಕೆಟ್ ಆಡಿ ಇಲ್ಲಿ ಬರ್ತಾಯಿದ್ದಂಗೆ ಫಸ್ಟ್ ಆಡ್ತಾಯಿದ್ದೆ ಕ್ರಿಕೆಟ್. ಫ್ರೆಂಡ್ಸ್ ತುಂಬ ಜನ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್. ಅದೆಲ್ಲ ನಂಗೆ ಜ್ಞಾಪಕ ಇರೋದಂದರೆ ಶಂಕರ ಹೋಗ್ತಾಯಿದ್ದೆ, ಅವ್ನು ಮೀಟ್ ಮಾಡಬೇಕಾಗಿತ್ತು, ಅವನ್ನೆಲ್ಲ ಬ್ಯುಸಿ ಇದ್ದಾರೆ, ಸಿಕ್ಕಿಲ್ಲ. ಅದು ಬಿಟ್ಟರೆ ಇಲ್ಲಿ ನಮ್ಮ ಅಜ್ಜಿ ಬೆಳಗ್ಗೆ ಆಗ್ತಿದ್ದಂಗೆ ಬೆಳಗ್ಗೆ ಮತ್ತು ಸಾಯಂಕಾಲ 2 ಸತಿ ಹಾಲು ಕರಿತಾಯಿದ್ರು. ಹಿಂಗೆ ಕೆಚ್ಚಲಲ್ಲೇ ಹಿಂಗೆ ಹಾಲು ಹಿಂಗೆ ಡೈರೆಕ್ಟ್ ಕನ್ಸಂಪ್ಷನ್ ಮಾಡ್ತಾಯಿದ್ರು ನಾನಂತೂ. ಆಮೇಲೆ ಅಂಗಡಿ ಮನೆ ಒಳಗಡೆಯಿಂದ ಅಂಗಡಿ ಎಂಟ್ರೆನ್ಸ್ ಆಗ್ತಿದ್ದಂಗೆ ಅಲ್ಲೇ ಮೊಟ್ಟೆ ಟ್ರೇ ಇಡ್ತಾಯಿದ್ರು. ಮೊಟ್ಟೆ ಅಲ್ಲೇ ಹೊಡೆದ್ಬಿಟ್ಟು ಹಂಗೆ ಹಾಕ್ಕೊಳ್ತಾಯಿದ್ದೆ ಬೆಳಗ್ಗೆ. ಇದೆಲ್ಲ ಮೆಮೊರೀಸ್ ನಂದು, ಸೂಪರ್ ಮೆಮೊರೀಸ್ ಮಾತ್ರ. ಕ್ರಿಕೆಟ್ ಆಡುವ ಒಂದ್ಸತಿ ನಾನು 7th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಜ್ವರ ಬಂದುಬಿಟ್ಟಿತ್ತು. ರಿಸಲ್ಟ್ ನಾನು 2 days ಇರಬೇಕಂದಾಗ ಫುಲ್ ಜ್ವರ. ನನಗೆ ರಿಸಲ್ಟ್ ನೆನೆಸ್ಕೊಂಡೆ ಜ್ವರ. ಚೆನ್ನಾಗಿ ಮಾಡಿದ್ದೀನಿ ನಾನು, ಬಟ್ ಜ್ವರ, ಫುಲ್ ಜ್ವರ. ಆಮೇಲೆ ಇಲ್ಲೆಲ್ಲ ಕುರ ಎಲ್ಲ ಹಿಂದಪ್ಪು ಒಂದು ಒಳ್ಳೆ ಥರ ಎಲ್ಲ ಆಗಿತ್ತು ನನಗೆ. ಕುರ ಹಾಕಿ ಬಸ್ಸೆಲ್ಲ ಆಗಿಬಿಟ್ಟಿತ್ತು ಜ್ವರಕ್ಕೆ, ಫುಲ್ ಟೆನ್ಷನ್ಗೆ. ಅದು ಒಡೆದೋಗಿ ಕ್ರಿಕೆಟ್ ಆಡ್ಬೇಕಾದ್ರೆ ತಲೆ ಸುದ್ದಿದೋಗಿದ್ವಿ ಮಾವಿನ ತೋಪಲ್ಲಿ. ಆಮೇಲೆ ಇಲ್ಲಿ ಬಂದು ಎಲ್ಲ ಕೂರಿಸಿ ಆಮೇಲೆ ನೆಕ್ಸ್ಟ್ ಡೇ ನಮ್ಮ ತಾತ ಫೋನ್ ಮಾಡಿ ರಿಸಲ್ಟ್ ದಿವಸ ಫೋನ್ ಮಾಡಿ ಹೇಳಿದ್ರು, ಹಿಂಗೆ ಫೇಲ್ ಆಗಿಬಿಟ್ಟಿದ್ಯಾ ನೀನು, ಹಂಗೆ ಹಿಂಗೆ ಅಂತ. ನಾನು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀನಿ ಫಸ್ಟೇ. ಆಮೇಲೆ ನಮ್ಮ ತಾತ ಆಮೇಲೆ ಹೇಳಿದ್ರು ಒಂದು 5 minutes ಆದಮೇಲೆ, ಇಲ್ಲ ಪಪ್ಪು ನಿಂಗೆ 83% ಬಂದಿದೆ, ಹಂಗೆ ಹಿಂಗೆ ಅಂತ. ನಾವು ಫುಲ್ ಖುಷಿ ಆಗೋಯ್ತು. ಆಗ ಜ್ವರ ಇದ್ದಿದ್ದೆಲ್ಲ ಇಳ್ದೋಯ್ತು. ಸೊ ಇದು ನನ್ನ ಮೆಮೊರೀಸು, ತುಂಬ ಮೆಮೊರೀಸ್. ನಮ್ಮ ಕಸಿನ್ಸ್ ಎಲ್ಲ ಬರೋದು, ಆಟ ಆಡಿದ್ದು ಎಲ್ಲ. ಲೈಕ್ ಇಟ್ ವಾಸ್ ಇಲ್ಲಿ ವಾಪಸ್ ಬಂದಿದ್ದು ಎಷ್ಟೋ. ನಾನು ಆವಲೇ ಬಂದಿದ್ದೀನಿ, ಮಧ್ಯದಲ್ಲಿ ಜಾಸ್ತಿ ದಿವಸ ಇರಲಿಲ್ಲ. ಇವಾಗ ಉಳ್ಕೊಂಡು ಸ್ಪೆಂಡ್ ಮಾಡಿ ಎಲ್ಲ ನೋಡ್ಕೊಂಡು ಹೋಗ್ತಿರೋದು ಒಂದು ಅಟ್ಲೀಸ್ಟ್ ಒಂದು 10-15 years ಹತ್ರ ಆಗಿದೆ. ಸೊ ಮತ್ತೆ ಬರಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಖಂಡಿತ ಬರ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ನಾವು ಎಂಡ್ ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಇತ್ತು ಅಂತ. ಆ್ಯಂಡ್ ಇನ್ನೂ ಒಂದು 15 days ಆದರೂ ಇರುತ್ತೆ ಓಪನಿಂಗು ಡ್ಯಾಮ್ದು. ಬನ್ನಿ ನೋಡಿ. ಸೊ ಖಂಡಿತ ನೀವು ಇಷ್ಟಪಡ್ತೀರಾ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಎಕ್ಸ್ಪೀರಿಯೆನ್ಸು, ಕಾಮಿಂಗ್ ಎಕ್ಸ್ಪೀರಿಯೆನ್ಸು, ನೀರು ಬರ್ತಾ ಇರೋದೆಲ್ಲ ನೋಡೋದು. ಸೊ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.